ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿಗೆ ದುಪ್ಪಟ್ಟದಲ್ಲಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ನಾನಿಲ್ಲಿ ಉದ್ದದೊಂದು ದುಪ್ಪಟ್ಟ ತೊಗೊಂಡಿದ್ದೀನಿ. ಅದನ್ನು ಸೀರೆ ನೀರಿಗೆ ಹೆಂಗೆ ಹಾಕ್ಕೊತಾರೋ ಹಾಗೆ ನೀರಿಗೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೀರೆ ನೀರಿಗೆ ಹೆಂಗೆ ಹಾಕ್ಕೊತಾರೋ ಹಂಗೆ ನೀರಿಗೆನ ಹಾಕ್ಕೊಂಡು ಅದನ್ನು ಜೋಡಿಸ್ಕೊಂಡು ಪಿನ್ ಹಾಕ್ಕೋಬೇಕು. ಹಾಗೆಯೇ ಕೆಳ ಸೈಡು ಅಷ್ಟೇ, ನಾವು ಆಲ್ರೆಡಿ ಮೇಲ್ ಸೈಡ್ ಹಾಕ್ಕೊಂಡಿರ್ತೀವಲ್ಲ ನೀರಿಗೆನ, ಅದನ್ನೇ ನೀಟಾಗಿ ಹಿಡಿದ್ಬಿಟ್ಟು ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಹಿಡಿದ್ಬಿಟ್ಟು ಪಿನ್ ಹಾಕಿದರೆ ಆಯ್ತಷ್ಟೇ. ನೋಡಿ ಈ ಥರ ಒಂದೊಂದಾಗಿ ನೀಟಾಗಿ ಇಟ್ಕೋಬೇಕು. ನಾವು ಎಷ್ಟು ನೀಟಾಗಿ ಹಿಡಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಜೋಡಿಸ್ಕೊಂಡು ಪಿನ್ನನ್ನು ಹಾಕ್ಕೋಬೇಕು. ಸ್ಯಾರಿ ಪಿನ್ ಆದರೂ ಹಾಕ್ಕೋಬೋದು, ಇಲ್ಲ ಗುಂಡು ಪಿನ್ನಾದರೂ ಹಾಕ್ಕೋಬೋದು, ಇಲ್ಲ ಬಟ್ಟೆ ಕ್ಲಿಪ್ ಆದರೂ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ನೋಡಿ ಈ ಥರ ನೀರಿಗೆನ ಮಾಡಿಕೊಂಡು ಇನ್ನೊಂದು ಸೈಡ್ ಇರುತ್ತಲ್ಲ ಆ ಸೈಡಲ್ಲಿ ಸರ್ಕನ್ನು ಮಾಡ್ಕೋಬೇಕು. ಅದನ್ನು ನೀರಿಗೆನ ನೋಡಿ ನಮಗೆ ಎಷ್ಟು ಚಿಕ್ಕಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ಹಿಡಿದು ನಾವು ನೀರಿಗೆನ ಮಾಡ್ಕೋಬೇಕು. ಎಷ್ಟು ಚಿಕ್ಕಕ್ಕೆ ನಾವು ನೀರಿಗೆನ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೀರೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಜೋಡಿಸ್ಕೊಂಡು ನಾವು ಪಿನ್ನನ್ನು ಹಾಕ್ಕೋಬೇಕು. ಇಲ್ಲ ಅಂತ ಅಂದರೆ ಸೀರೆ ಉಡಿಸುವಾಗ ನೀರಿಗೆಗಳು ಮಿಸ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಮಿಸ್ ಆದರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನೋಡಿ ನಾವು ಸೀರೆನ ಹೇಗೆ ಹಾಕ್ತೀವೋ ಅದೇ ಥರ ನಾವಿಲ್ಲಿ ಹಿಂದೆ ಸೆರಗನ್ನ ಇಟ್ಕೊಂಡು ಈ ಥರ ನಾವು ಸೀರೆನ ಆ ಕಡೆ ಈ ಕಡೆ ಹಾಕ್ತೀವಲ್ಲ ಅದೇ ಥರನೇ ವೇಲನ್ನು ಸಹ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಪ್ರತಿಯೊಂದು ನೀರಿಗೆನೂ ಹಿಡಿದು ನಾವಿಲ್ಲಿ ಪಿನ್ನನ್ನು ಹಾಕ್ಕೋಬೇಕು. ಎರಡು ಸಮನಾಗಿರಬೇಕು. ಎರಡು ಸೈಡು ಸಮನಾಗಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎರಡು ಕಡೆಯೂ ಸಮನಾಗಿರಬೇಕು. ನೋಡಿ, ಆಮೇಲೆ ನಾನಿಲ್ಲಿ ನೀರಿಗೆನ ಎರಡು ಸೈಡ್ನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ಎರಡು ಸೈಡು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ನೀರಿಗೆನ ಸ್ಪ್ಲಿಟ್ ಮಾಡ್ಕೋಬೇಕು. ನಾವು ನೀರಿಗೆನ ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಎಡೆ ಸೈಡ್ನ ಎಡಗಡೆಯಾಗಿ ನಾವು ನೀರಿಗೆನ ಜೋಡಿಸ್ಕೋಬೇಕು. ಬಲಗಡೆ ಸೈಡ್ನ ಬಲಗಡೆ ಮುಖ ಮಾಡಿ ನಾವು ನೀರಿಗೆನ ಜೋಡಿಸ್ಕೋಬೇಕು. ಹಾಗಾದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡನ್ನೂ ಒಂದೇ ಕಡೆ ನಾವು ಸ್ಪ್ಲಿಟ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನಾವಿಲ್ಲಿ ನೀರಿಗೆನ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಸೆರಗನ್ನು ಹಾಕಬೇಕಾಗುತ್ತೆ. ಚಿಕ್ಕಕ್ಕಿರೋದ್ರಿಂದ ಇದನ್ನು ನಾವು ಅಡ್ಜಸ್ಟ್ ಮಾಡಿ ಹಾಕಬೇಕಾಗುತ್ತೆ. ನೋಡಿ, ಮೇಲೊಂದು ನಾನು ಚಂಬನ ಇಟ್ಕೊಂಡಿದ್ದೀನಿ ಕೋಲ್ ಕಟ್ಕೊಂಡು. ನಾನಕ್ಕೆ ಸೆರಗನ್ನ ಹಾಕೋಬೇಕಾಗುತ್ತೆ. ಎಷ್ಟು ನಿಧಾನಕ್ಕೆ ಸಾಧ್ಯನೋ ಅಷ್ಟು ನಿಧಾನಕ್ಕೆ ಸೆರಗನ್ನು ಹಾಕ್ಕೊಂಡು ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಸೆರಗು ತುಂಬ ಚಿಕ್ಕಕ್ಕಿರೋದ್ರಿಂದ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಹಿಂದೆ ಹಿಡಿದ್ಬಿಟ್ಟು ಅದಕ್ಕೊಂದು ಸ್ಯಾರಿ ಪಿನ್ ಹಾಕ್ಕೋಬೇಕು. ಹಾಗೆಯೇ ಮುಂದೆ ನೋಡಿ, ಮುಂದೆನೂ ಅಷ್ಟೇ ನಾವಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿ ಇಲ್ಲೊಂದು ಸ್ಯಾರಿ ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಯಾರಿ ಪಿನ್ನ ನಿಧಾನಕ್ಕೆ ಹಾಕ್ಕೊಳ್ಳಿ. ಸ್ಯಾರಿ ಪಿನ್ನ ಹಾಕ್ಕೊಳ್ದೇ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಇದು. ನೋಡಿ, ಈ ಥರ ಸ್ಯಾರಿ ಪಿನ್ನನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆಮೇಲೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಒಡವೆಗಳನ್ನು ಹಾಕ್ಕೊಂಡು ಅಲಂಕಾರನ ಮಾಡಿದರೆ ಆಯಿತು ಅಷ್ಟೇ. ಮುಖ ಇದ್ದವರು ಮುಖ ಇಟ್ಟು ಅಲಂಕಾರ ಮಾಡಿ, ಮತ್ತು ಅಲಂಕಾರಕ್ಕೆ ನೀವು ಏನೇನೆಲ್ಲ ಯೂಸ್ ಮಾಡ್ತೀರೋ ಅದನ್ನೆಲ್ಲವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಪಟ್ಟದಲ್ಲಿ ಸ್ಯಾರಿ ಉಡಿಸೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಟೈಮ್ ಕನ್ಸ್ಯೂಮ್ ಸಹ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.